ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಡ್ರೀಮ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನವೀನ್ ಕುಮಾರ್. ಬಿಗ್ ಬಾಸ್ ಕಡೆ ನಾವು ಸಖತ್ತಾಗಿರೋ ಪ್ರೊಮೋ ಅಪ್ಡೇಟ್ ಆಗಿದೆ, ಪ್ರೊಮೋ ಆಗಿದೆ, ಎಲ್ಲ ತಿಳಿಸ್ಕೊಡ್ತೀನಿ. ಬನ್ನಿ ಪ್ರೊಮೋ ನೋಡ್ಕೊಬರೋಣ. ಏಕವಚನ ಏಕವಚನ ಏಕವಚನ. ಒಬ್ಬ ವ್ಯಕ್ತಿಯಾಗಿ ಎಷ್ಟು ತೇಜವಧಿ ಮಾಡಕ್ಕಾಗುತ್ತೋ ಅಷ್ಟು ಮಾಡ್ತಿದ್ರು. ನಿಮಗೆ ಹೋಗಿ ಬನ್ನಿ ಅಂತ ಅನಿಸ್ಕೋಬೇಕು ಅಂದ್ರೆ ಪ್ರತಿ ಮಗುಗೂ ಹೋಗಿ ಬನ್ನಿ ಅನ್ನೋದು ಕಲೀರಿ. ಮಾತೆತ್ರೆ ಯಾವ ಹುಡುಗಿಗೂ ಹಿಂಗ್ ಮಾತಾಡ್ಬೇಡಿ. ಯಾರು ಏನ್ ಮಾತಾಡ್ತಾ ಇದಾರೆ ಇಲ್ಲಿ? ಯಾರ್ಯಾರು ಅಶ್ವಿನಿ ಅವ್ರ ಕೈಲಿ ನಿಮ್ಮ ಮಾನ ಮರ್ಯಾದೆ ಗೌರವ ಕೊಟ್ಟು ಕೂತಿದ್ದೀರಿ? ಹೆಣ್ಮಕ್ಳಲ್ಲಿ ಕೈ ಎತ್ರಿ. ಇಷ್ಟೊಂದು ಕೈಗಳು. ಅಶ್ವಿನಿ ಅವರೇ, ಈ ಮನೆಯಲ್ಲಿ ವುಮೆನ್ ಕಾರ್ಡ್ ಬೇಡ. ವಾರದ ಕತೆ ಕಿಚ್ಚನ ಜೊತೆ ಇಂದು ರಾತ್ರಿ 9 ಗಂಟೆಗೆ. ಏನಪ್ಪಾ ಅಂದ್ರೆ, ಅಶ್ವಿನಿ ಅವರು ಮೇಲಿಂದ ಮೇಲೆ ಸಿಕ್ಕಾಪಟ್ಟೆ ತಪ್ಪು ಮಾಡ್ತಾ ಇದ್ರು. ಆದ್ರೆ ಬೇರೆಯವ್ರ ಮೇಲೆ ದಬ್ಬಾಳಿಕೆ ಇರ್ಬೋದು, ಬೇರೆಯವ್ರಿಗೆ ಏಕವಚನದಲ್ಲಿ ಮಾತಾಡಿರ್ಬೋದು. ಫಸ್ಟ್ ತಾವು ರೆಸ್ಪೆಕ್ಟ್ ಕೊಡ್ತಾ ಇರಲಿಲ್ಲ. ತಾವು ನಿರೀಕ್ಷೆ ಮಾಡ್ತಾರೆ ಅಶ್ವಿನಿ ಗೌಡ ಅವರೇ ಈ ಥರನೇ ಕರಿಬೇಕು, ಈ ಥರನೇ ರೆಸ್ಪೆಕ್ಟ್ ಕೊಟ್ಟು ನಮ್ಮನ್ನ ಮಾತಾಡಿಸ್ಬೇಕು ಅಂತ ಎಲ್ಲರಿಗೂ ಹೇಳ್ತಾರೆ. ರಘು ಅವ್ರಿಗೆ ಹೇಳ್ತಾರೆ. ರಘು ಅವರು ಆಲ್ರೆಡಿ ಸೀನಿಯರ್, ಅವ್ರಿಗಿಂತ 4-5 ವರ್ಷ ಸೀನಿಯರ್ ಇರ್ಬೋದು. ಅವರು ಅಶ್ವಿನಿ ಅಂತ ಕರೆದ್ರು, ಅದು ತಪ್ಪೇನಿಲ್ಲ. ಅದು ಹೋಗೇ ಬಾರೆ, ಇದು ಬೇಕಾದ್ರೆ ತಪ್ಪು. ಜನಗಳು ಒಪ್ಪೋದು ಇಲ್ಲ, ಇಂಥ ಮಾತುಗಳನ್ನ ಅದು ಒಪ್ಪೋದು ಇಲ್ಲ. ಈಗ ತುಂಬ ಚಿಕ್ಕವರು ಗಿಲ್ಲಿ, ಈ ರಕ್ಷಿತ ಇಂಥವ್ರು ಕರೆದ್ರೆ ಅದನ್ನು ಕೂಡ ಒಪ್ಪೋದಿಲ್ಲ. ಒಂದು ಹಿರಿಯರಿಗೆ ಎಕ್ಸ್ಪೆಕ್ಟ್ ಕೊಡಬೇಕು ಅಂತಾರೆ. ಅದು ಅವ್ರಿಗಿಂತ ಸೀನಿಯರ್ ಎಷ್ಟಿಡು ಅಶ್ವಿನಿ ಅಂತ ಕರೆದ್ರೆ ತಪ್ಪಾಗಲ್ಲ. ಅಶ್ವಿನಿ ಗೌಡ ಅವರೇ ಕರೀಲಿ ಅಂತ ಇದು ಅಂತ ಹೇಳಿದ್ರು. ಆಯಿತು, ಕರೀಲಿ ಅಂತ ಹೇಳಿ, ಅದು ಇವರು ಎಕ್ಸ್ಪೆಕ್ಟ್ ಕೊಡ್ತಾರೆ ಬೇರೆಯವ್ರಿಗೆ. ನೆಕ್ಸ್ಟ್ ಅದೇ ಗೇಮಲ್ಲಿ ಗಿಲ್ಲಿ ಸೋತಿರ್ತಾನೆ ಆಲ್ರೆಡಿ 2 ಗೇಮು. ಹೋಗ್ತಾ ಇರ್ತಾನೆ, ಧ್ರುವಂತ ಅವ್ರಿಗೆ ಕ್ರೆಡಿಟ್ ಕೊಟ್ಬಿಟ್ಟು ಹೋಗಲ್ಲ ನೋಡಿದ್ದೀನಿ ನಿಂದು ಇಷ್ಟೇ ಅಂದ್ಬಿಟ್ಟು ಅಶ್ವಿನಿ ಮತ್ತೆ ಜಾನ್ವಿ ಅವರು ಅವು ಗಿಲ್ಲಿ ಅಲ್ಲೇ ರಿಯಾಕ್ಟನ್ನು ಕೌಂಟರ್ ಕೊಡ್ತಾನೆ. ಅದಕ್ಕೆ ನನ್ನ ಬಾಯಲ್ಲಿ ಅವಾಗ ಬರೋದು ಇಂಥ ಮಾತುಗಳು ಅಂತ ಬರುತ್ತೆ ಅಂತಾರೆ. ಅದರಿಂದ ತುಂಬಾ ನಿರೀಕ್ಷೆ ಇತ್ತು ಈ ವಾರ, ಸುದೀಪ್ ಅಣ್ಣ ಕೌಂಟರ್ ಕೊಡ್ತಾ ಇಲ್ವಾ ಅಂತ. ಸಣ್ಣ ಪುಟ್ಟದಕ್ಕೆಲ್ಲ ರಕ್ಷಿತ ಮತ್ತೆ ಗಿಲ್ಲಿಗೆಲ್ಲ ಸಿಕ್ಕಾಪಟ್ಟೆ ಕೌಂಟರ್ ಕೊಟ್ಟಿದ್ರು. ಮತ್ತೆ ಬುದ್ಧಿವಾದ ಕೂಡ ಹೇಳಿದ್ರು, ತಿಳುವಳಿಕೆಗಳನ್ನ. ಇವ್ರಿಗೆ ಯಾಕೆ ಕೊಡ್ತಾ ಇಲ್ಲ? ಮೇಲಿಂದ ಮೇಲೆ ಅಶ್ವಿನಿ ಅವ್ರು ಇಷ್ಟೊಂದು ತಪ್ಪು ಮಾಡ್ತಾ ಇದ್ದಾರೆ. ಅದು ಇಡೀ ಗಿಲ್ಲಿ ಒಬ್ಬನ ಜೊತೆ ಮಾಡ್ತಾ ಇದ್ದಾರ, ಪರವಾಗಿಲ್ಲ. ಕ್ಯಾಪ್ಟನ್ ಆಗಿ ರಘು ಅವ್ರ ಜೊತೆ ಇರ್ಬೋದು, ರಕ್ಷಿತನ ಜೊತೆ ಮಾಡಿದಿರ್ಬೋದು, ಗಿಲ್ಲಿ ಜೊತೆ ಇರ್ಬೋದು, ರೆಗ್ಯುಲರ್ ಡೇ ಇರ್ಬೋದು, ಪ್ರತಿಯೊಬ್ಬರ ಜೊತೆನೂ ಡೇ ಬೈ ಅವರು ತಪ್ಪುಗಳನ್ನ ತಿದ್ಕೊಳ್ತಾನೆ ಇಲ್ಲ. ಮತ್ತೆ ಮೇಲಿಂದ ಮೇಲೆ ತಪ್ಪುಗಳನ್ನ ಮಾಡ್ತಾ ಇದ್ದಾರೆ. ಮತ್ತೆ ಒಂದು ಇನ್ನೊಬ್ಬರ ಮೇಲೆ ಒತ್ತಡನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನಾನು ಮಾಡಿದ ಸರಿ, ನಾನು ಮಾಡಿದ ಒಪ್ಕೋಬೇಕು. ತಮ್ಮ ವೈಯಕ್ತಿಕ ನಿರ್ಧಾರಗಳನ್ನ ನಾನು ತಂಡಕ್ಕೋಸ್ಕರ ಸ್ಟ್ಯಾಂಡ್ ತಗೊಂಡಿದ್ದೀನಿ ಅಂತ ಹೇಳ್ತಾರೆ. ಮೇಡಮ್, ಇನ್ನೊಬ್ಬರ ಬಗ್ಗೆ ಯಾವತ್ತೂ ಸ್ಟ್ಯಾಂಡ್ ತಗೊಳಕ್ ಹೋಗೋದಲ್ಲ. ಇದು ಬಿಗ್ ಬಾಸ್ ತಮ್ಮ ವೈಯಕ್ತಿಕೋಸ್ಕರ ಆಡಕ್ಕೆ ಬಂದಿರೋಂಥದ್ದು ಪ್ರೋಗ್ರಾಮ್ ಇದು. ನಿಮ್ಮ ಆಟ, ನಿಮ್ಮ ವ್ಯಕ್ತಿತ್ವ ಇಷ್ಟ ಆದರೆ ಉಳಿಸ್ಕೋತಾರೆ. ನಿಮ್ಮ ವ್ಯಕ್ತಿತ್ವ, ನಿಮ್ಮ ಆಟ ಜನಕ್ಕೆ ಇಷ್ಟ ಆಗಿಲ್ಲ ಅಂದರೆ ನಾಮಿನೇಟ್ ಮಾಡಿ ಕಳಿಸ್ತಾರೆ. ನಿಮ್ಮ ವ್ಯಕ್ತಿತ್ವ ಆಡಬೇಕೋಸ್ಕರ ಬೇರೆಯವ್ರು ಸ್ಟ್ಯಾಂಡ್ ತಗೋತಾ ಇದ್ದೀನಿ, ಟೀಮ್ಗೋಸ್ಕರ ಸ್ಟ್ಯಾಂಡ್ ತಗೋತಾ ಇದ್ದೀನಿ. ಫಸ್ಟು ನಿಮ್ಗೆ ಸ್ಟ್ಯಾಂಡ್ ತಗೊಳ್ಳಿ ಮೇಡಮ್, ನಿಮ್ಮ ಮಾತುಗೋಸ್ಕರ ಸ್ಟ್ಯಾಂಡ್ ತಗೊಳ್ಳಿ. ಫಸ್ಟು ವೈಲ್ಡ್ ಕಾರ್ಡಲ್ಲಿ ಬರ್ತಾರೆ ರಘುವರು, ಆವಾಗ ಕನ್ನಡ ಮಾತಾಡಿಲ್ಲ ಅಂದ್ಬಿಟ್ಟು ಒಂದು ತುಂಬ ದೊಡ್ಡ ಗಲಾಟೆನೇ ಮಾಡಿಬಿಡ್ತೀರ. ನೀವು ಅವಶ್ಯಕತೆನೇ ಇರಲಿಲ್ಲ. ಆದರೆ ಇಡೀ ಶೋವಲ್ಲಿ ನೀವು 70-80% ಇಂಗ್ಲೀಷ್ ಮಾತಾಡ್ತಾ ಇದ್ದೀರಾ, ಕನ್ನಡನ ಯೂಸ್ ಮಾಡಲ್ಲ ನೀವು. ನಿಮ್ಮ ಮಾತು ನೀವು ಸ್ಟ್ಯಾಂಡ್ ಆಗಿರ್ಬೇಕಲ್ವಾ? ನೋಡ ಆಡಿಯನ್ಸ್ಗೆ ಇವ್ರು ಹೇಳೋ ಮಾತು ಕರೆಕ್ಟಾಗಿದೆ ಅನ್ನಿಸ್ಬೇಕಲ್ವಾ? ಅದು ಅನ್ನಿಸ್ತಾ ಇಲ್ಲ. ನಿಮ್ಮ ಮೇಲೆ ಒಂದು ಒಳ್ಳೆಯ ಅಭಿಪ್ರಾಯ ಬರ್ತಾ ಇಲ್ಲ. ನೆಗೆಟಿವ್ದು ಔಟ್ಸೈಡ್ ಆಗ್ತಾ ಇದೆ, ಅದು ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಮತ್ತು 2ನೇ ಸಲ ಬಂದು ಇವ್ರು ಹೆಂಗಾಗ್ತಿದೆ ಅಂದರೆ, ಸುದೀಪ್ ಅಣ್ಣ ವಾರ ಬೈಬೇಕು ಅನ್ಕ ನಾವೆಲ್ಲ ನಿರೀಕ್ಷೆ ಮಾಡ್ತೀವಿ. ಆದರೆ ನೆಕ್ಸ್ಟ್ ಇಲ್ಲಿ ವೀಕೆಂಡ್ ಬತ್ತಿದಂಗೆ, ಅಣ್ಣ ಸಾರಿ ಅಣ್ಣ, ತಪ್ಪಾಯ್ತು ಅಣ್ಣ, ನನ್ನಿಂದ ತಪ್ಪಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ ಅಣ್ಣ, ತಿತ್ಕೋತೀನಿ ಅಣ್ಣ, ಈ ಥರ ಮಾತಾಡ್ತಾರೆ. ವೀಕೆಂಡ್ ಬತ್ತಿದಂಗೆ, ವೀಕೆಂಡ್ ಮುಗಿದಿದೆ, ನೆಕ್ಸ್ಟ್ ಡೇ ಸ್ಟಾರ್ಟ್ ಆಯ್ತಿದಂಗೆ ಅವ್ರ ಆಟಿಟ್ಯೂಡೇ ಫುಲ್ ಕಂಪ್ಲೀಟ್ ಚೇಂಜ್ ಆಗಿಬಿಡುತ್ತೆ. ಮತ್ತೆ ವೀಕೆಂಡ್ 2 ಡೇಸ್ ಬತ್ತಿದಂಗೆ, ಅಣ್ಣ ತಪ್ಪಾಗಿದೆ ಅಣ್ಣ, ತಿತ್ಕೋತೀನಿ ಅಣ್ಣ, ವಯಸ್ಸು ಇಂಪಾರ್ಟೆಂಟ್ ಅಣ್ಣ, ಇದರಲ್ಲಿ ತಿತ್ಕೊಳ್ಳೋ ಮನೋಭಾವ ಇಂಪಾರ್ಟೆಂಟು, ಈ ಥರ ಚೇಂಜ್ ಆಗಿಬಿಡ್ತಾರೆ ಇವರು. ಇದೊಂದು ಅವ್ರ ಆಟಿಟ್ಯೂಡಲ್ಲಿ ಇದೆ. ಮತ್ತು ಇವಾಗ ಸುದೀಪ್ ಅವ್ರು ಹೇಳ್ತಾ ಇದ್ರು, ಅಲ್ಲಿ ಅವ್ರ ರಿಯಾಕ್ಷನೇ ಬೇರೆ ಥರ ಇತ್ತು. ಅದು ಜನಕ್ಕೆ ಒಂಥರ ಬೇರೆ ಥರನೇ ಪೋಟ್ರೆ ಆಗ್ತಾ ಇದ್ದಾರೆ ಅವರು. ಅಶ್ವಿನಿ ಅವರು ಒಂಥರ ಹೆಣ್ಮಕ್ಳು ಕೂಡ ತುಂಬ ಇಷ್ಟ ಆಗ್ತಾಯಿಲ್ಲ. ಮತ್ತು ಸ್ಪಂದನ ಅವರು ಗಿಲ್ಲಿಗೇನೆ ಮೋಸ ಮಾಡ್ತಾ ಇದ್ದಾರ, ಇದು ಒಂದು ಅನ್ನಿಸ್ತಾ ಇದೆ. ಗಿಲ್ಲಿ ಜೊತೆಗೇನೆ ಇರ್ತಾರೆ, ಗಿಲ್ಲಿ ಜೊತೆಗೇನೆ ಇದು ಮಾಡ್ತಾರೆ. ಗಿಲ್ಲಿ ಗೇಮ್ ಆಡಲ್ಲ, ಸೋಂಬೇರಿ, ಬರೀ ಮಾತಾಡ್ತಾನೆ, ಏನೂ ಆಡಲ್ಲ. ಜೊತೆಗೆ ಇದ್ಕೊಂಡೆ ಈ ಥರ ಒಂದು ನೆಗೆಟಿವ್ ಪಬ್ಲಿಸಿಟಿ ಮಾಡೋಂಥದ್ದು, ಇದು ಎಷ್ಟು ಸರಿ? ಕೊನೆಗೆ ಅವ್ನ ಕ್ಯಾಪ್ಟನ್ಸಿಲಿ ಒಂದು ಗೇಮ್ ಆಡ್ಬೇಕಾರೆ ಅವರೇ ಉಸ್ತುವಾರಾಗಿರ್ತಾರೆ, ನೋಡ್ಕೋಬೇಕು ಅಂತ ಒಂದು ಹೇಳಿರ್ತಾರೆ. ಕಾವ್ಯ ಅವರು ಅಶ್ವಿನಿ ಅವ್ರನ್ನ, ಗಿಲ್ಲಿನ ಸ್ಪಂದನ ಅವರು. ಆ ಗೇಮಲ್ಲಿ ಗಿಲ್ಲಿ ಚೆನ್ನಾಗಿ ಆಡಿ ಗೆದ್ಬಿಡ್ತಾನೆ. ಇವಾಗ ಹೆಂಗಾಯ್ತು ಅಂದರೆ, ಇಡೀ ಟೀಮ್ ಗೆಲ್ಸೋಕ್ಕೆ ಕ್ಯಾಪ್ಟನೇ ಬರಬೇಕಾಯ್ತು ಅಂತ. ಅದು ಹೆಂಗಿರ್ತು ಅಂದರೆ, ಗಿಲ್ಲಿ ವರ್ಸಸ್ ಅಶ್ವಿನಿ ಅನ್ನೋ ಥರ ಇರುತ್ತೆ. ಅದರಲ್ಲಿ ಗಿಲ್ಲಿ ಫಾಸ್ಟ್ ಲೇಟಾಗಿ ಶುರು ಮಾಡಿದ್ರು, ಫಾಸ್ಟಾಗಿ ಮುಗಿಸ್ತಾನೆ 3 ಗೋಲ್ನು.
ಅದು ಎಷ್ಟೋ ಜನಕ್ಕೆ ಬಾಯಿ ಮುಚ್ಚಿಸುತ್ತೆ ಅಂದರೆ ಗೇಮ್ ಆಡಲ್ಲ, ಸೋಂಬೇರಿ, ಕೆಲಸ ಮಾಡಲ್ಲ, ಮಲಿಕೊತಾನೆ, ಮತ್ತು ರಘುವಣ್ಣನ ಚೇಲ, ಈ ಥರ ಯಾರ್ಯಾರು ಡಿಸ್ಕಸ್ ಮಾಡ್ತಿದ್ರು ಅವ್ರಿಗೆಲ್ಲ ಒಂದು ನೆಗೆಟಿವ್ ಆಗ್ಬಿಡುತ್ತೆ. ಮತ್ತು ಅವನು ಕ್ಯಾಪ್ಟನ್ಸ್ಗೆ ಯಾರು ರೆಫರ್ ಮಾಡ್ತೀರ ಅನ್ನೋ ಒಂದು ಟಾಸ್ಕಿಗೆ ಬಂದಾಗ ರಾಶಿಕ್ ಅವ್ರನ್ನ ಹೆಸರನ್ನ ರೆಫರ್ ಮಾಡ್ತಾರೆ ಕ್ಯಾಪ್ಟನ್ಸಿ ಓಟಕ್ಕೆ. ಅದು ಎಷ್ಟೋ ಜನಕ್ಕೆ ಸಾಕಾಗುತ್ತೆ. ಅಂದರೆ ಜಾನ್ವಿ ಅವ್ರಿಗಂತೂ ಭ್ರಮೆ ಆಗುತ್ತೆ ಅಂತ ಹೇಳ್ಬೋದು, ಯಾಕೆ ಹಿಂಗೆ ಮಾಡ್ಬಿಟ್ಟೆ ಗಿಲ್ಲಿ ಅಂತ. ಅದೇ ಗಿಲ್ಲಿ ಸ್ಟ್ರಾಟಜಿ. ಮತ್ತು ಒಂದು ನಾನು ಒಪ್ಕೊಂಡ ಅವ್ನ ಮಾತುಗಳನ್ನ, ನನಗಿಂತ ತಪ್ಪಾಗಿತ್ತು, ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ, ಅದರಿಂದ ನಾನು ನೇರವಾಗಿ ಕ್ಯಾಪ್ಟನ್ಸಿ ಓಟಕ್ಕೆ ರಾಶಿಕ್ ಅವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ. ಮತ್ತು ಗೇಮಲ್ಲೂ ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಅಂತ ಕೂಡ ಹೇಳ್ದ. ಇದರಿಂದ ಎಷ್ಟೋ ಜನಕ್ಕೆ ಗಿಲ್ಲಿ ಅವರ ವ್ಯಕ್ತಿತ್ವ ಇಷ್ಟ ಆಗುತ್ತೆ. ಇದು ಒಂದು ಗೇಮ್ನ ಸ್ಪಿರಿಟ್ಟು. ಇಷ್ಟ ಆಗಿತ್ತು ಇವತ್ತಿನ ಬಿಗ್ ಬಾಸ್ ರಿವ್ಯೂ. ಹೇಗನ್ನಿಸ್ತು, ಮುಂದೆ ಯಾವ ಥರ ವೀಡಿಯೋ ಬೇಕು ಕಮೆಂಟ್ ಮಾಡಿ ತಿಳಿಸಿ. ಯಾರು ಫಸ್ಟ್ ಟೈಮ್ ಚಾನಲ್ ನೋಡ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋ ಇಷ್ಟ ಆಗಿ ಲೈಕ್ ಮಾಡಿ. ಮುಂದಿನ ವೀಡಿಯೋ ಸಿಗೋರು ನೋಡ್ತಾ ಇರಿ ಡ್ರೀಮ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಮಸ್ಕಾರ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.